ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅದಿತಿಯ ರೀಡಿಂಗ್ ಜರ್ನಿ ಯಾವ ರೀತಿ ಶುರುವಾಗಿದ್ದು, ಯಾವಾಗ ಶುರು ಮಾಡಿದ್ದು. ಅದಿತಿಗೆ ಇವಾಗ 2 years 11 months, ಇನ್ನೇನು ನೆಕ್ಸ್ಟ್ ಮಂತ್ಗೆ ಶಿಲ್ ಬಿ 3. ಸೊ ಇವಾಗಲೇ ನನಗೊಂದು ಗೋಲ್ ಇತ್ತು ದಟ್ 3 years ಒಳಗಡೆ ರೀಡಿಂಗ್ನ ಶುರು ಮಾಡಬೇಕು. ಶಿ ಹ್ಯಾಸ್ ಟು ಸ್ಟಾರ್ಟ್ ಅಂತ. ಸೊ ಅದನ್ನು ನಾನು ಅಚೀವ್ ಮಾಡಿದ್ದೀನಿ. ತುಂಬ ಸಿಂಪಲ್ ರೀಡಿಂಗ್ನ ಶುರು ಮಾಡೋದು, ನಾವು ಏನು ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದು ಇಟ್ಸ್ ವೆರಿ ಈಸಿ. ನಾನು ಏನೇನು ಫಾಲೋ ಮಾಡ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ಇಟ್ ಇಸ್ ನಾಟ್ ಲೈಕ್ ಕಂಪಲ್ಸರಿ ರೊಟೀನ್ ಅಂದರೆ ಏನಂತ ಹೇಳೋದು, ಈ ರೊಟೀನ್ನ ಇದೇ ಮಾತ್ರ ಮಾಡಬೇಕು, ಬೇರೆ ಫಾಲೋ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ನನಗೆ ಯಾವುದು ಈಸಿ ಆಗುತ್ತೆ ಆ್ಯಂಡ್ ಅದಿತಿಯ ಇಂಟ್ರೆಸ್ಟ್ನ ನೋಡಿಕೊಂಡು ನಾನು ಇದನ್ನು ಬಳಸ್ಕೊಂಡೆ. ಈ ಟಿಪ್ಸ್ನ ನಾನು ತುಂಬ ಬಳಸ್ಕೊಂಡು ರೀಡಿಂಗ್ನ ಶುರು ಮಾಡಿದ್ದು. ಇಟ್ಸ್ ರಿಯಲಿ ಕ್ಲಿಕ್ಡ್ ವೆಲ್. ನಮಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಅದಿತಿಗೂ ಸಹ ತುಂಬ ಅವರ ರೀಡಿಂಗ್ ಜರ್ನಿ ತುಂಬ ಈಸಿಯಾಗಿ ಶುರುವಾಗಿದೆ, ಹೋಗ್ತಾ ಇದೆ. ಸೊ ಮೊದಲನೇದಾಗಿ ನಾನು ಲಿಟಲ್ ಶುರು ಅದಿತಿಗೆ ಶುರು ಮಾಡಿದ್ದೆ ಏನು ಅಂತಂದರೆ ಫೋನಿಕ್ಸ್ನ ಹೇಳೋದಕ್ಕೆ ಶುರು ಮಾಡಿದೆ. ಯಾವಾಗ ಅಂತಂದರೆ ಅರೌಂಡ್ 9. ನಾನು ತುಂಬ ರೈಮ್ಸ್ನ ಹೇಳ್ತೀನಿ, ತುಂಬ ಹೆಚ್ಚಿಗೆ ಮಾತಾಡ್ತೀನಿ. ಸೊ ಅವಾಗ್ಲಿಂದನೇ ಐ ಯೂಸ್ ಟು ಸಿಂಗ್ ಮೋರ್ ರೈಮ್ಸ್. ಸೊ ಅದರಲ್ಲಿ ಈ ಒಂದು ಫೋನಿಕ್ಸ್ ಸಾಂಗ್ ಏನಿದೆ ಅದನ್ನು ಹೇಳ್ತಾನೆ ಇದೆ. ಸೊ ಐ ಸ್ಟಾರ್ಟೆಡ್ ವಿತ್ ದಿಸ್ ಫೋನಿಕ್ಸ್ ಸಾಂಗ್, ಓಕೆನಾ. ಅದಾದಮೇಲೆ ಈ ಫೋನಿಕ್ ಸಾಂಗ್ ಆಮೇಲೆ ನಾನು ಹೇಳಿದ್ದನ್ನು ಅವರು ರಿಪೀಟ್ ಮಾಡೋದಕ್ಕೆ ಯಾವಾಗ ಶುರು ಮಾಡಿದ್ರು. ಸೊ ಅವಾಗ್ಲೂ ಅಷ್ಟೇ ಇದನ್ನೇ ಹಾಡನ್ನ ನಾನು ಹಾಡ್ತಾ ಇದ್ದೆ. ಅದಿತಿಮಾ, ಕ್ಯಾನ್ ಯು ಪ್ಲೀಸ್ ಕಮ್, ಒಂದು ನಿಮಿಷ ಬನ್ನಿ. ಈಗ ನಾವು ಆಲ್ಫಾಬೆಟ್ ಸಾಂಗ್ ಆಡೋಣ. ಶಲ್ ವಿ ಸಿಂಗ್ ಆಲ್ಫಾಬೆಟ್ ಸಾಂಗ್? ಎಸ್, ಸ್ಟಾರ್ಟ್. ಜೋರಾಗಿ ಹೇಳಬೇಕು ಮಾ. ಹಾಂ, ಮಧ್ಯ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಪಾಪ್ಔಟ್ ಆಗ್ಬಿಡುತ್ತೆ ಅದು. ಸೊ ಪ್ರತಿದಿನದ ಇವಾಗ ಅಂದರೆ ಈಗ ಹೆಂಗಿದೆ ಅಂತಂದರೆ ಪ್ರತಿದಿನಕ್ಕೆ ನಾನು ಇದನ್ನು ಹೇಳ್ತೀನಿ ವಿತೌಟ್ ಮಿಸ್. ಅದಿತಿಯ ಜರ್ನಿಯಲ್ಲಿ, ರೀಡಿಂಗ್ ಜರ್ನಿಯಲ್ಲಿ ಏನೇನೆಲ್ಲ ಬಳಸ್ತೆ ಅದನ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದು ಅಂದರೆ ಎನಿವೆ ಅವ್ರ ಹತ್ರ ಫ್ಲ್ಯಾಶ್ ಕಾರ್ಡ್ಸ್ ಇತ್ತು. ಫ್ಲ್ಯಾಶ್ ಕಾರ್ಡ್ಸ್ನು ಸಹ ಫ್ಲ್ಯಾಶ್ ಮಾಡ್ತಿದ್ದೆ ಆಲ್ಫಾಬೆಟ್ಸ್ನ. ಅಂದರೆ ಐ ಥಿಂಕ್ ಐ ಸ್ಟಾರ್ಟೆಡ್ ಫ್ರಮ್ 6 months ಓನ್ಲಿ. 7 months ಆ ಡ್ಯೂರೇಷನಲ್ಲೇ ನಾನು ಫ್ಲ್ಯಾಶ್ ಸಹ ಮಾಡ್ತಿದ್ದೆ. ಸೊ ಅವಾಗ ನಾನು ಟು ಬಿ ಫ್ರ್ಯಾಂಕ್ ಆಲ್ಫಾಬೆಟ್ಸ್ನ ರೆಕಗ್ನಿಷನ್ ಇದೇ ಬಿ ಅಂತ ಮಾಡೇ ಇಲ್ಲ. ಇವಾಗ ಆಫ್ಟರ್ ಶಿ ಲರ್ನ್ ಫೋನಿಕ್ಸ್ ರೀಡಿಂಗ್ ಎಲ್ಲ ಶುರು ಮಾಡಿದ್ಮೇಲೆ ನಾನು ಲೆಟರ್ ಸೌಂಡ್ನ ಹೇಳೋದಕ್ಕಿಂತ ಲೆಟರ್ ಹೇಳ್ತೀನಿ ಹೊರತು ಲೆಟರ್ ನೇಮ್ನ ಇವಾಗ ರೀಸೆಂಟಾಗಿ ಹೇಳ್ತಿರೋದು. ಇಲ್ಲಿವರೆಗೂ 2 years 9 months 10 months ವರ್ಗೂನು ಅವ್ರಿಗೆ 1 second ಏನೋ ಮಿಸ್ ಆಗಿದೆ, ಆಮೇಲೆ ಕೊಡ್ತೀನಿ. 9 months 10 months ವರ್ಗು ಅವ್ರಿಗೆ ಲೆಟರ್ ನೇಮ್ ಗೊತ್ತೇ ಇರಲಿಲ್ಲ. ಲೆಟರ್ ನೇಮ್ ಅಂತಂದ್ರೆ ABCD, ಲೆಟರ್ ಸೌಂಡ್ ಅಂತಂದ್ರೆ A B K D ಹೇಗೆ ಹೇಳ್ಕೊಡ್ಬೇಕು ಅಂತ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಅದನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ನಾನು ಶುರು ಮಾಡಿದ್ದು ಮೊದಲನೇದಾಗಿ ಸೌಂಡ್ಸ್, ಆಲ್ಫಾಬೆಟ್ ಸೌಂಡ್ಸ್ ಫೋನಿಕ್ಸ್ ಮುಖಾಂತರ ಹೇಳ್ಕೊಡ್ತಿದ್ದೆ. ನೆಕ್ಸ್ಟ್ ರೆಕಗ್ನಿಷನ್ ಮಾಡೋದಕ್ಕೆ ಶುರು ಮಾಡಿದೆ. ಫ್ಲ್ಯಾಶ್ ಕಾರ್ಡ್ಸ್ ಅಲ್ಲಿ ಹೇಗಿದ್ರು ಫ್ಲಿಪ್ ಮಾಡ್ತಿದ್ದೆ. A B K D G I J K L M N ಆ ರೀತಿ ಫ್ಲಿಪ್ ಮಾಡ್ತಿದ್ದೆ ಫ್ಲ್ಯಾಶ್ ಕಾರ್ಡ್ಸ್ನ. ನೆಕ್ಸ್ಟ್ ಯಾಕೆ ನಾನು ಆ ಕಡೆ ಈ ಕಡೆ ನೋಡ್ತಿದ್ದೀನಿ ಅಂತಂದ್ರೆ ಲಿಟಲ್ ಎಲ್ಲಿ ನೋಡಿ. ಅದಿತಿ ಒಂದ್ಸರಿ ಈ ಕಡೆ ಬಾ, ಈ ಕಡೆ ಬಾರೋ ನೀನು, ಒಂಚೂರು ಹಿಂದೆ ಹೋಗಿ ನೋಡಿ. ಅಲ್ಲಿ ಲಿಟಲ್ ದಿಮಾನ ಕೆಳಗಡೆ ಹೋಗಿ ಆಟ ಆಡ್ತಿದ್ದಾರೆ, ಅದಕ್ಕೋಸ್ಕರ ಮಳೆ ಬರ್ತಿದೆ ಅಂತ. ನೆಕ್ಸ್ಟ್ ನಾನು ಶುರು ಮಾಡಿದ್ದು ಅದಿತಿಮಾ ಪ್ಲೀಸ್ ನೀವು ಬಂದ್ಬಿಡಿ, ಪಾಪ ಆಟ ಆಡ್ತಾರೆ, ದಿವಾನ ಆಯ್ತಾರೆ, ಬಂದ್ಬಿಡಿ ಪ್ಲೀಸ್, ಬಂದ್ಬಿಡಿ, ರಿಕ್ವೆಸ್ಟ್ ಕಮ್. ನೆಕ್ಸ್ಟ್ ರೆಕಗ್ನಿಷನ್ ಮಾಡೋದಕ್ಕೆ ನಾನು ಚಾರ್ಟ್ಸ್ನ ತಂದು ರೂಮಲ್ಲಿ ಹಾಕೊಂಡೆ. ನೀವು ತುಂಬ ವಿಡಿಯೋಸಲ್ಲಿ ನೋಡಿರ್ತೀರ, ಚಾರ್ಟ್ಸ್ ರೂಮಲ್ಲಿ ಯಾವಾಗಲೂ ಇಟ್ಸ್ ವಿಸಿಬಲ್, ಅವರ ಒಂದು ವಿಜುವಲ್ ಒಂದು ಯಾವಾಗಲೂ ಕ್ಲೂ ಆಗಿ ಇದ್ದೇ ಇರುತ್ತೆ. ಸೊ ಅದನ್ನು ನೋಡ್ತಾ ಅವ್ರಿಗೆ ನಾನು ಹೇಳ್ಕೊಡ್ತಾ ಇದ್ದೆ ಸೌಂಡ್ಸ್ನ. A B K D ಪಾಯಿಂಟಿಂಗ್ ಮಾಡ್ತಾ ಇದ್ದೆ, ಅವರು ಪಾಯಿಂಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು. ಫಸ್ಟ್ ನಾನು ಶುರು ಮಾಡಿದ್ದು ಅದರಲ್ಲೇನೆ ಸ್ಮಾಲ್ ಇದೆ. ಆ್ಯಕ್ಚುಲಿ ಏನಂತ ಹೇಳೋದು, ಸ್ಮಾಲ್ ಆ್ಯಕ್ಚುಲಿ ಶುರು ಮಾಡಬೇಕು. ನನ್ನ ಸ್ಮಾಲ್ಗಿಂತ ಸ್ವಲ್ಪ ಜಾಸ್ತಿ ಅವರು ದೊಡ್ಡದಾಗಿರೋದ್ರಿಂದ ಅವರು ಕ್ಯಾಪಿಟಲ್ಸ್ನೇ ನೋಡ್ತಾ ಇದ್ರು. ನೀವೇನಾದರೂ ಫಸ್ಟಿಂದ ಶುರು ಮಾಡ್ತಿದ್ದೀರಾ ಅಂತಂದರೆ ಸ್ಮಾಲಿಂದ ಮಾಡಿ. ಅದಕ್ಕಿಂತ ಕೇರ್ಫುಲ್, ಫಸ್ಟಿಂದ ನೀವು ಸ್ಮಾಲಿಂದ ಶುರು ಮಾಡಿ. ಅದಾದಮೇಲೆ ನಾನು ನೆಕ್ಸ್ಟ್ ಮಾಡಿದ್ದು ಫಸ್ಟು ಸ್ಮಾಲ್ ಮಾಡಬೇಕು, ಆಮೇಲೆ ಕ್ಯಾಪಿಟಲ್ ಮಾಡಬೇಕು. ನಂದು ಒಂಥರ ಎರಡು ಒಟ್ಟಿಗೆ ಹೊರಟೋಯ್ತು, ಬಟ್ ಇಟ್ ವರ್ಕ್ಡ್, ಓಕೆನಾ. ಸೊ ರೆಕಗ್ನಿಷನ್, ಸೊ A ಅಂದರೆ ಯಾವುದು, B ಅಂದರೆ ಯಾವುದು, K ಅಂದರೆ ಯಾವುದು, ಅದನ್ನೇ ರೆಕಗ್ನಿಷನ್ ಮಾಡೋದಕ್ಕೆ ಶುರು ಮಾಡಿದೆ. ಅದರಲ್ಲಿ ಚಾರ್ಟ್ಸು ಮತ್ತು ಇನ್ನೊಂದು ಬಿಗ್ ಚಾರ್ಟ್, ಆಲ್ ಇನ್ ಒನ್ ಚಾರ್ಟ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅದರೆಲ್ಲನೂ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸೇಮ್ ಚಾರ್ಟಲ್ಲಿ ನಾನು ಯಾವ ರೀತಿ ಬಳಸ್ಕೊಂಡೆ ಅಂತಂದರೆ, ಐ ಯೂಸ್ ಟು ಟೆಲ್ ದ ಆಬ್ಜೆಕ್ಟ್ ನೇಮ್. ಈಗ ಕಿಂಗ್ ಎಲ್ಲಿದ್ದಾರೆ, ಸೊ ಶಿ ಯೂಸ್ ಟು ಪಾಯಿಂಟ್ ಟು ದ K. ನೆಕ್ಸ್ಟ್ ಅಂಬ್ರೆಲಾ ಇಲ್ಲಿದೆ, ಶಿ ಯೂಸ್ ಟು ಪಾಯಿಂಟ್ ಟು ದ U. ಸೊ ವಿತ್ ಆಬ್ಜೆಕ್ಟ್ಸ್ನ ನಾನು ರೆಕಗ್ನಿಷನ್ ಮಾಡ್ಕೊಂಡು ಹೋದೆ. ಸೊ ಅವಾಗ ಅವ್ರಿಗೆ ಶಿ ಈಸ್ ಏಬಲ್ ಟು ಐಡೆಂಟಿಫೈ ದ ಅಂದರೆ ಫೋನಿಕ್ಸ್ ಗೊತ್ತಾಯಿತು, ಸೌಂಡ್ಸ್ ಆಫ್ ದ ಲೆಟರ್ ಗೊತ್ತಾಯಿತು. ಅದಾದಮೇಲೆ
ಯಾವ ಲೆಟರ್ ಇದೆ ಅಂತಾನೆ ಗೊತ್ತಾಯ್ತು. ಆ್ಯಂಡ್ ನೆಕ್ಸ್ಟ್ ವಿತ್ ಆಬ್ಜೆಕ್ಟ್ನು ಸಹ ಕೋರಿಲೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ನಾವು ಡೈರೆಕ್ಟ್ಲಿ ಜಂಪ್ ಆಗಿದ್ದು ರೀಡಿಂಗ್ಗೆ ನಾನು ಬಳಸ್ತಿರೋದು ಇದು ಒಂದು ನನಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಅವರು ಇದನ್ನ ನನಗೆ ಅದಿತಿಗೆ ಕಳಿಸ್ಕೊಟ್ಟಿರೋದು. ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇದೊಂಥರ ಫ್ಲಿಪ್ ಬುಕ್ಸ್ ಅಂತ, ಇದ್ರ ಲಿಂಕು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಿಸ್ ಕಾಸ್ಟ್ ಅರೌಂಡ್ 1000 ಚೇಂಜ್ ಅನ್ಸುತ್ತೆ, ಐ ಆಮ್ ನಾಟ್ ಶೋರ್, ಒಂದ್ಸಲ ನೀವು ಚೆಕ್ ಮಾಡಿ, ಓಕೆನಾ. ಆ್ಯಂಡ್ ಇದು ಆಟ್ ವರ್ಡ್ಸ್. ಅದಿತಿ ಪ್ಲೀಸ್ ಕಮ್. ಅದ್ರ ಜೊತೆಗೆ ಬನ್ನಿ ಪಾಪು, ನೀವು ಅಲ್ಲಿ ನೀವು ಈ ಸೀನ್ ನೋಡ್ಬೇಕು ನೀವು. ಅದಿತಿಮಾ 1 ಸೆಕೆಂಡ್. ಈ ಕಾರ್ಡ್ಸ್, ಈ ಒಂದು ಫ್ಲಿಪ್ ಬುಕ್ಸ್ ಏನಿದೆ, ಈ ಬುಕ್ಸ್ಗಿಂತ ಮುಂಚೆ ನಾನು ಈ ರೀತಿ ಪಜಲ್ ಬೋರ್ಡ್ಸ್ ಏನಿರುತ್ತೆ, ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್, ಕ್ಯಾಪಿಟಲ್ ಎಲ್ಲೋ ಹೋಗ್ಬಿಟ್ಟಿದೆ, ಅದನ್ನು ತರಿಸ್ಕೊಂಡಿದ್ದೀನಿ. ಅದನ್ನು ಲಿಂಕ್ ಸಹ ನಿಮ್ಗೆ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ, ಎರಡು ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇದು ಜಸ್ಟ್ ಒಂದು ಕಾಂಬೋದಲ್ಲಿ ಸಿಗುತ್ತೆ, ಇದು ಮತ್ತು ನಂಬರ್ಸು. ಇದನ್ನು ಆಲ್ರೆಡಿ ಅವ್ರಿಗೆ ಫೋನಿಕ್ಸ್ ಗೊತ್ತಿದೆ, ಐಡೆಂಟಿಫಿಕೇಶನ್ ಇದೆ ಪಾಪುಮ, ಇದೆ ಅಂತಲೇ ಗೊತ್ತಿದೆ. ಇದಕ್ಕೇನಂತಾರೆ ಪಾಪು? ಹಾಂ, ಸೊ ಗೊತ್ತಿರೋದ್ರಿಂದ ಐ ಯೂಸ್ ಟು ಗಿವ್, ತಗೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲೇ ಪಿಕ್ಚರ್ ಒಂದು ರೆಪ್ರೆಸೆಂಟೇಷನ್ ಇರೋದ್ರಿಂದ ಶಿ ಯೂಸ್ ಟು ಮ್ಯಾಚ್ ಇಟ್, ಓಕೆ, ಅಂದರೆ ಫಿಕ್ಸ್ ಮಾಡ್ತಿದ್ರು. ಸೊ ಇದನ್ನ ಅಂದರೆ ಕೊಡಿ ಹಾಕಿ ಈ ರೀತಿ ಬೋರ್ಡ್ಸ್ಗಳನ್ನ ನಾನು ಬಳಸ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಐ ಮೂವ್ ಟು ಫ್ಲಿಪ್ ಬುಕ್ಸ್. ಈ ಫ್ಲಿಪ್ ಬುಕ್ಸು ಇನಿಷಿಯಲಿ ಐ ಸ್ಟಾರ್ಟೆಡ್ ವಿತ್ ಆಟ್ ವರ್ಡ್ಸ್. ಇವಾಗ ಯಾವ್ದ್ಯಾವ್ದೆಲ್ಲ ಓದ್ತಾರೆ ಅಂತಲೂ ಹೇಳ್ಬಿಡ್ತೀನಿ. ಆ್ಯಪ್ ವರ್ಡ್ಸ್, ಇನ್ ವರ್ಡ್ಸ್, ಆ್ಯನ್ ವರ್ಡ್ಸ್, ಅನ್ ವರ್ಡ್ಸ್, ಆ್ಯಡ್, ಇಪ್, ಅಬ್, ಆಟ್ ಅಂದರೆ ಆಟ್ ವರ್ಡ್ಸ್, OT ವರ್ಡ್ಸ್ ಆ್ಯಂಡ್ UT ವರ್ಡ್ಸ್. ಸೊ ಇಷ್ಟನ್ನೆಲ್ಲ ಓದ್ತಾರೆ. ಇದು ಬೇರೆದೆಲ್ಲ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಸೊ ನಾನು ಅದಕ್ಕೆ ಹೋಗಿಲ್ಲ. ಸೊ ಇಷ್ಟೆಲ್ಲ ಓದ್ತಾರೆ. ಸೊ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ ನಿಮಗೆ. ಅದಿತಿ ಮಾ, ಶಲ್ ವಿ ಸ್ಟಾರ್ಟ್? ಆಟ್, ಹ ಆಟ್, ವೆರಿ ಗುಡ್. ನೆಕ್ಸ್ಟ್ ಡ ಆಟ್, ಗುಡ್ ಜಾಬ್. ಕ ಆಟ್, ಗುಡ್. ನೆಕ್ಸ್ಟ್ ಸ್ಪ ಆಟ್, ಸ್ಪಾಟ್. ರ ಆಟ್, ಎಸ್. ಪ ಆಟ್, ರೋಬ್, ರೋಬೋಟ್. ಪ ಆಟ್, ನಾನು ಕೇಳಿ ಪ ಆಟ್, ಪಾಟ್. ಇದು ಆಟ್. ನೆಕ್ಸ್ಟು ಆ್ಯನ್ ವರ್ಡ್ಸ್ ಅದಿತಿ, ಓಕೆನಾ. ಬ ಆ್ಯನ್, ರ್ ಆ್ಯನ್, ಓಕೆ, ಆ್ಯನ್, ವ್ ಆ್ಯನ್, ಬ ಆ್ಯನ್, ರ್ ಆ್ಯನ್, ಮ್ ಆ್ಯನ್, ಪ ಆ್ಯನ್, ಖ ಆ್ಯನ್, ಸ್ಕ ಆ್ಯನ್, ಸ ಅ ನ, ವೆರಿ ಗುಡ್. ಟ ಆ್ಯನ್, ಸನ್ ಟ್ಯಾನ್. ಪ್ಲ ಆ್ಯನ್, ವೆರಿ ಗುಡ್. ಇನ್ ವರ್ಡ್ಸ್, CH, ಚ ಇನ್, ತ ಇನ್, ವ್ ಇನ್, ಟ್ವ ಇನ್, ವೆರಿ ಗುಡ್. ಟ್ವಿನ್ ಅಂದರೆ ಒಂದೇ ಥರ ಹಾಕೊಳ್ಳೋದು. ಗ್ರ ಇನ್, ಬ್ಲೂ ಹಾಕೊಂಡಿದ್ದೀರಾ. ಪ ಇನ್, ಪಿನ್ ಅಂದರೆ ಸೇಫ್ಟಿ ಪಿನ್. ವಿ ಆರ್ ರೀಡಿಂಗ್, ಆಮೇಲೆ ನಾನು ಮೀನಿಂಗ್ಸ್ ಹೇಳ್ತೀನಿ. ಬ ಇನ್, ಶ್ ಇನ್, ಸ್ಪ ಇನ್, ಸ್ಕ ಇನ್, ವೆರಿ ಗುಡ್. ನೆಕ್ಸ್ಟ್ ಆ್ಯಪ್ ವರ್ಡ್ಸ್. ವ್ರ ಆ್ಯಪ್, ವೆರಿ ಗುಡ್. ಟ್ರ ಆ್ಯಪ್, ಟ್ರ್ಯಾಪ್. ಕ ಆ್ಯಪ್, ಗುಡ್ ಜಾಬ್. ನ್ ಆ್ಯಪ್, ಟ ಆ್ಯಪ್, ಕ್ಲ ಆ್ಯಪ್, ಮ್ ಆ್ಯಪ್, ಸ್ ಆ್ಯಪ್, ಲ್ ಆ್ಯಪ್, ಅನ್ ವರ್ಡ್ಸ್. ಸ್ ಅನ್, ಗುಡ್ ಜಾಬ್. ರ್ ಅನ್, ಫ್ ಅನ್, ಸ್ಪ ಅನ್, ಬ ಅನ್, ನ್ ಅನ್, ನನ್. ಬಿಗ್ ಅನ್, ಸ್ಟ್ ಅನ್, ಸ್ಟನ್ ಅಂದರೆ ಫುಲ್ಲು ಏನೋ ಸ್ಟಾಪ್ ಮಾಡಿ ಅವಾಗ ಫುಲ್ಲು ಸ್ಟನ್ ಅಂತ ಹೇಳ್ತೀವಿ, ಓಕೆನಾ. ಕ ಅಟ್, ನ್ ಅಟ್, ಗ ಅಟ್, ಗಟ್ ಅಂದರೆ ಹೊಟ್ಟೆ ಒಳಗಡೆ ಇರೋದು, ಜಠರ. ಹ ಅಟ್, ಶ್ ಅಟ್, ಡ ನ, ಡೋನ್ ಅಟ್, ವೆರಿ ಗುಡ್.
ಹೇರ್ ಕಟ್ ಕಟ್ ಹೇರ್ ಕಟ್ ಹೇರ್ ಕಟ್ ಅಂದ್ರೆ ಬಾರ್ಬರ್ ಮಾಡ್ತಾರಲ್ಲ. ರ್ ಅಟ್ ರತ್ ಕೋ ಕೋ ಅಟ್ ಕೋಕೋನಟ್ ನಟ್ ಪಿ ಅಟ್ ಪೀನಟ್ ಗುಡ್ ಜಾಬ್. ನೆಕ್ಸ್ಟ್ ಆಡ್ ವರ್ಡ್ಸ್. ಓಕೆನಾ? ಗ್ಲೋ ಆಡ್ ಗ್ಲಾಡ್ ವೆರಿ ಗುಡ್. ಗ್ರೋ ಆಡ್ ಗ್ಲಾಡ್ ಆಡ್ ಸ್ಯಾಡ್ ಪೋ ಆಡ್ ಪ್ಯಾಡ್ ಆಡ್ ಬ್ಯಾಡ್ ಡೋ ಆಡ್ ಡ್ಯಾಡ್ ಲ್ ಆಡ್ ಡ್ಯಾಡ್ ಪೋ ಆಡ್. ಪ್ಯಾಡ್ ಇದು ಕೀ ಅವ್ರಿಗೆ ಗೊತ್ತಿಲ್ಲ, ಸೊ ನಾನು ಅದಕ್ಕೋಸ್ಕರ ಅದನ್ನ ಹೇಳ್ಕೊಟ್ಟಿಲ್ಲ. ಬೋ ಆಡ್ ಬ್ಯಾಡ್ ಬ್ಯಾಡ್. ಲಾಸ್ಟ್ ಟೂ ಮೋರ್. ಅಬ್ ಅಬ್ವರ್ಡ್ಸ್. ಟ ಅಬ್ ಟಬ್ ಸ್ಕ್ರೂ ಅಬ್ ಸ್ಕ್ರಬ್ ಸ್ಕ್ರಬ್ ವೆರಿ ಗುಡ್. ಕ್ಲೋ ಅಬ್ ಕ್ಲಬ್ ಕ್ಲಬ್ ಅಂದ್ರೆ ಕ್ಲಬ್ ಅಂದ್ರೆ ಅದೊಂಥರ ಪ್ಲೇಸ್. ಓಕೆನಾ? ಕ ಅಬ್ ಕಬ್ ಶ್ರು ಅಬ್ ಸ್ಟಬ್ ಶ್ರಬ್ ವೆರಿ ಗುಡ್. ಸ ಅಬ್ ಶಬ್ ಚೀರ್ ಅಬ್ ಚಿರಪ್ ಚೀರ್ ಅಬ್. ರ್ ಅಬ್ ರಬ್ ಸ್ಟಬ್ ಸ್ಟ ಅಬ್ ಸ್ಟಬ್ ಹ ಬ ಹ ಅಬ್ ಹಬ್ ವೆರಿ ಗುಡ್. ಲಾಸ್ಟ್ shall we read? ಫಿಶ್ L ip ಲಿಪ್ ip words. Okay na? L ip ಲಿಪ್ slow ip ಸ್ಲಿಪ್ s ip ಸಿಪ್ gr ip ಗ್ರಿಪ್ flow ip ಫ್ಲಿಪ್ true ip ಟಿಪ್ r trip ಅಂದ್ರೆ ಪೋಪು ಹೋಗೋದು, ನಾವು ಹೋಗಿದ್ದಲ್ಲ ಲಾಸ್ಟ್ ಟೈಮ್ ಆ ಥರ. r ip ರಿಪ್ h ip ಹಪ್ h ip ಶಿಪ್ h ip ಹಿಪ್ d ip ಡಿಪ್ last z ip. ಶಿಪ್ ಎಸ್. ಸೊ ಈ ರೀತಿ ವರ್ಡ್ಸ್ಗಳನ್ನ ನಾನು ಹೇಳ್ಕೊಡ್ತೀನಿ. ಇನ್ನೊಂದಿದೆಯಮ್ಮ, ಇದು ಹ್ಯಾಟ್ ನಿಮ್ಗೆ ಗೊತ್ತಿದೆ ಬಿಡು, ಹ್ಯಾಟ್ ವರ್ಡ್ಸ್. ಓಕೆ, ನಾನು ಆಮೇಲೆ ಹೇಳ್ಕೊಡ್ತೀನಿ. ಸೊ ನೋಡಿದ್ರಿ ಅಲ್ವಾ ಅದಿತಿ ಯಾವ ರೀತಿ 3 letter ವರ್ಡ್ಸ್ನ ಬೇರೆ ಬೇರೆ ಕ್ಯಾಟಗರಿ ಇರುವಂತಹ ಒಂದು ಕಾನ್ಸನೆಂಟ್ CVC ವರ್ಡ್ಸ್ನ ಓದ್ತಿದ್ದಾರೆ ಅಂತ. ಸೊ ಐ ಸ್ಟಾರ್ಟೆಡ್ ವಿತ್ ಲೆಟರ್ ಸೌಂಡ್ಸ್, ಫೋನಿಕ್ಸಿಂದ ಶುರು ಮಾಡಿ ಅದಾದಮೇಲೆ ಲೆಟರ್ಸ್ಗೆ ಬಂದು ಲೆಟರ್ ರೆಕಗ್ನಿಷನ್, ಲೆಟರ್ ನೇಮ್ಸ್ನ ಇವಾಗ ಶುರು ಮಾಡಿದ್ದೀನಿ ವಿತ್ ರೀಡಿಂಗ್. ಇದು ಅದಿತಿಯ ರೀಡಿಂಗ್ ಜರ್ನಿ. ನಾನು ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ರೀಡಿಂಗ್ ಈಸ್ ಈಸಿ ಅಂತಂದರೆ ರೀಡಿಂಗ್ ಜರ್ನಿನ ತುಂಬ ಈಸಿಯಾಗಿ ನೀವು ಶುರು ಮಾಡಿ. ದಯವಿಟ್ಟು ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಬರೀರಿ ಅಂತ. ನಿಮಗೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಇದುವರೆಗೂ ಅದಿತಿಗೆ A ಬರಿ B ಬರಿ ಅಂತ ಫೋರ್ಸ್ ಮಾಡಲ್ಲ. ಐ ಓನ್ಲಿ ವರ್ಕ್ ಆನ್ ಪ್ರೀ ರೈಟಿಂಗ್ ಸ್ಕಿಲ್. ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಬೇಕಾಗಿರುವಂತಹ ಒಂದು ಸ್ಟ್ರೆಂತ್ನ ಇವರ ಪುಟ್ಟ ಬೆರಳುಗಳಿಗೆ ನಾನು ಕೊಡ್ತಾ ಇರ್ತೀನಿ ಪ್ರತಿದಿನ. ಸೆನ್ಸರಿ ಆಕ್ಟಿವಿಟೀಸ್ ಬೇರೆ, ಫೈನ್ ಮೋಟರ್, ಸೆನ್ಸರಿ ಆಕ್ಟಿವಿಟೀಸ್ ಅಂತ. ಸೊ ತಿದ್ದು ಮಾಡು ಅಂತ ನಾನು ಕೊಡಲ್ಲ, ಬಟ್ ಶೀ ಈಸ್ ಇಂಟ್ರೆಸ್ಟೆಡ್. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ನ ಕಳಿಸ್ತಾರೆ, ಅವರೆಲ್ಲ ಸ್ಟೇಟಸ್ಗೆಲ್ಲ ಹಾಕಿದಾಗ ನಾನು ನೋಡಿದಾಗ ವೆನ್ ಶೀ ಸೀಸ್ ನಾನು ಬರೀತೀನಿ ಅಂತ ಅಂದ್ಬಿಟ್ಟು ಬರ್ದಿರೋದು ಇದೆ ಹೊರತು ನಾನೇ ಕೊಟ್ಟು A ಬರಿ B ಬರಿ ಅಂತ ನನಗೆ ಟೆನ್ಷನೇ ಇಲ್ಲ. ಐ ಡೋಂಟ್ ವರಿಡ್ ಅಂಟಿಲ್ 6 ಇಯರ್ಸ್ಗೆ ಮಕ್ಳಿಗೆ ಅದು ಬರೆದ್ರೆ ಒಳ್ಳೇದು. ಬಟ್ ಈಗಿನ ಸ್ಕೂಲ್ಗಳು ಅದೆಲ್ಲ ಮಾಡಲ್ಲ. ಮಗುಗೆ 2.5 ವರ್ಷಕ್ಕೆ ಸ್ಕೂಲ್ಗೆ ಹಾಕಿದ್ರೆ A ಎಲ್ಲ ಬರೆಸ್ಬಿಡ್ತಾರೆ. ಸೊ ಆ ರೀತಿ ನೀವೇನಾದರೂ ಫಾಲೋ ಮಾಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿಬಿಡಿ. ಸೊ ಎಷ್ಟು ಬೇಗ ನಾವು ರೀಡಿಂಗ್ ಸ್ಕಿಲ್ಗೆ ನಾವು ಮಕ್ಕಳನ್ನ ಇನ್ವಾಲ್ವ್ ಮಾಡ್ತೀವಿ, ಅವರ ರೀಡಿಂಗ್ ಸ್ಕಿಲ್ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ರೀಡಿಂಗ್ ಪ್ರತಿದಿನ ಸ್ಟೋರಿ ರೀಡಿಂಗ್, ಬುಕ್ ರೀಡಿಂಗ್ ಸೆಷನ್ಸ್ ಇರುತ್ತೆ. ದಿನಕ್ಕೆ ಕೆಲವೊಂದು ದಿನ 7 ಬುಕ್ ಓದಿರುವಂತಹ ದಿನಗಳು ಇರುತ್ತೆ. ಅವ್ರು ಯಾವ್ಯಾವ್ದೆಲ್ಲ ಫೇವ್ರೆಟ್ ಬುಕ್ಸ್ ಅದನ್ನೆಲ್ಲ ತೊಗೊಂಡು ಬರ್ತಾರೆ. ಐ ವಿಲ್ ಬಿ ರೀಡಿಂಗ್. ಇಂಗ್ಲೀಷ್ ಬುಕ್ಕೂ ಓದ್ತೀನಿ, ಕನ್ನಡ ಬುಕ್ಕೂ ಓದ್ತೀನಿ. ಸೊ ಕನ್ನಡ ಆಲ್ಫಾಬೆಟ್ಸ್ ನಾನು ಶುರು ಮಾಡಿದ್ದೀನಿ. ಅದನ್ನು ಸಹ ನಾನು ಆ ಚಾರ್ಟ್ಸ್ನ ನಿಮಗೆ ಕೊಟ್ಟಿರ್ತೀನಿ. ಅದು ಬೇಕಾದ್ರೆ ಇನ್ನೊಂದ್ಸಲ ಇನ್ನೂ ಅವರು ಇನ್ನೂ ರೆಕಗ್ನಿಷನ್ ಅವರು ಮಾಡ್ತಿಲ್ಲ. ಆಲ್ಫಾಬೆಟ್ಸ್ ಅಂದರೆ ಕನ್ನಡ ಆ ಈ ಒತ್ತಾಕ್ಷರಗಳು ಅಂತ ಏನು ಹೇಳ್ತೀವಿ, ಕಾಗುಣಿತ ಅಂತ ಏನು ಹೇಳ್ತೀವಿ, ಅಕ್ಷರಗಳು, ಅಕ್ಷರಮಾಲೆ, ವರ್ಣಮಾಲೆ ಅಂತ ಏನು ಹೇಳ್ತೀವಿ, ಅದನ್ನ ಯಾವುದು ಐಡೆಂಟಿಫಿಕೇಶನ್ ಮಾಡ್ತಿಲ್ಲ. ಜಸ್ಟ್ ಆ ಈ ಅದನ್ನ ಬೇರೆ ಒಂದು ವಿಡಿಯೋ ಮಾಡ್ತೀನಿ, ಕನ್ನಡ ಒಂದು ಇದು. ಈ ರೀತಿ ಕಂಪ್ಲೀಟ್ ಒಂದು ರೆಕಗ್ನಿಷನ್ ರೀಡಿಂಗಿಗೆಲ್ಲ ಇದನ್ನೇ ನಾನು ಫಾಲೋ ಮಾಡಿರೋದು. ರೀಡಿಂಗ್ ಜರ್ನಿನ ತುಂಬ ಈಸಿಯಾಗಿ ಮಾಡ್ಬೋದು. ದಯವಿಟ್ಟು ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬಿಡಿ. ಅದ್ರ ಜೊತೆಗೆ ನಾನು ತುಂಬ ಸ್ಟೋರಿ ಹೇಳ್ತೀನಿ, ಅದ್ರ ಜೊತೆಗೆ ರೈಮ್ಸ್ನ ಹೇಳ್ತೀನಿ. ಇದು ಎಲ್ಲನೂ ಅವರ ರೀಡಿಂಗ್ ಜರ್ನಿಗೆ ಹೆಲ್ಪ್ ಆಗಿದೆ. ಐ ಹೋಪ್ ನಿಮಗೆ ಇದು ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಶೇರ್ ಮಾಡಿದ್ದೀನಿ. ನಾನು ಏನೇನೆಲ್ಲ ಫಾಲೋ ಮಾಡಿದ್ದೀನಿ ಅಂತ. 1 second, ಗಿವ್ ಮಿ ಅ ಮಿನಿಟ್, ಐ ವಿಲ್ ಜಸ್ಟ್ ರಿಕಾಲ್ ಮಾಡ್ಕೊಂಡ್ಬಿಡ್ತೀನಿ.
ಸೊ ಇಷ್ಟು ರೀಡಿಂಗ್ಗಾಯ್ತು. ಆ್ಯಂಡ್ ಇನ್ನೂ ಒಂದು ಕೆಲವು ಬುಕ್ಸ್ಗಳನ್ನು ಸಹ ತರಿಸ್ಕೊಂಡಿದ್ದೀನಿ. ಇದು ಫೋನಿಕ್ಸ್ಗೆ ಅಂತ, ಅಂದರೆ ಅವ್ರಿಗೆ ಎಲ್ಲ ಗೊತ್ತಿರೋದ್ರಿಂದ ಬೇರೆ ಒಂದು ವರ್ಡ್ಸ್ ಇರುವಂಥ, ಈಗ ಚಾರ್ಟ್ಸಲ್ಲಿ ಜಸ್ಟ್ ಆ್ಯಪಲ್ ಮಾತ್ರ ಕೊಟ್ಟಿರ್ತಾರೆ. ಬಟ್ ಈ ಬುಕ್ಕಲ್ಲಿ ಯಾವ ರೀತಿ ಇದು ಬುಕ್ ಅಂತಂದರೆ ಆಂಕರ್, ಆಲಿಗೇಟರ್, ಆ್ಯಂಡ್ ಸೊ ಇನ್ನೂ ವೊಕ್ಯಾಬುಲರಿ ಡೆವಲಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಫೋನಿಕ್ ಬುಕ್ಸ್ನ ತರಿಸ್ಕೊಂಡಿರೋದು. ಈ ಫೋನಿಕ್ ಬುಕ್ಸ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ. ಇಟ್ಸ್ ಅನ್ ಆಕ್ಟಿವಿಟಿ ಬುಕ್. ಆಲ್ಫಾಬೆಟ್ಸ್ನ ರೆಕಗ್ನಿಷನ್ ಮಾಡೋದಕ್ಕೆ, ರೀಡಿಂಗಿಗೆ ಹೆಲ್ಪ್ ಆಗೋದಕ್ಕೆ. ಇವಾಗ ಎಕ್ಸಾಂಪಲ್ ಇದು ಮೂನು, ಎಲ್ಲಿದೆ ಅಂತ ನಾನು ಕೇಳಿದ್ರೆ ಶಿ ಈಸ್ ಏಬಲ್ ಟು ಅಂದರೆ ಇದನ್ನೆಲ್ಲ ಮಾಡಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ವಿ ಕ್ಯಾನ್ ಡೂ ದಿಸ್ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ತರಿಸ್ಕೊಂಡಿದ್ದು. ಆಲ್ಸೋ ಸೈಟ್ ವರ್ಡ್ಸ್ನ ತರಿಸ್ಕೊಂಡಿದ್ದೀನಿ. ಇದನ್ನ ಇನ್ನೂ ಶುರು ಮಾಡಿಲ್ಲ. ಐ ವಿಲ್ ಸ್ಟಾರ್ಟ್, ಅವಾಗ ನಾನು ನಿಮ್ಮ ಜೊತೆ ಹೇಳ್ತೀನಿ. ಬಟ್ ಈ ಬುಕ್ಸ್ನೆಲ್ಲ ತರಿಸ್ಕೊಂಡಿದ್ದೀನಿ, ಇಷ್ಟೆಲ್ಲ ರೆಡಿ ಆಗಿದ್ದೀನಿ ನಾನು ಅಂತ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ. ಎಸ್, ನೀವೇ ಇದನ್ನು ಶುರು ಮಾಡ್ಬೋದು. ಸ್ಕೂಲ್ ಸಪೋರ್ಟ್ ಬೇಕಾ ಅಂತಂದರೆ ಖಂಡಿತವಾಗ್ಲೂ ಬೇಡ. ಅರ್ಲಿ ಇಯರ್ಸ್ ಆ್ಯಸ್ ಅ ಪೇರೆಂಟ್ ಆಗಿ, ಆ್ಯಸ್ ಅ ಅಮ್ಮ ಆಗಿ ನಿಮ್ಮ ಟೈಮ್ನ ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಅಮ್ಮಂದಿರ ಹತ್ರ ಕಲಿತ್ರೆ ಮಕ್ಕಳ ಕಲಿಕೆ ತುಂಬ ಚೆನ್ನಾಗಿರುತ್ತೆ. ಅರ್ಲಿ ಒಂದು ಇಯರ್ಸ್ ಏನಿದೆ ಅದು ಮನೆಯಲ್ಲಿ ಮಕ್ಕಳು ಕಳಿಬೇಕು, ನಾಟ್ ಔಟ್ಸೈಡ್. ನಿಮ್ಮ ಜೊತೆ ಕಳೀಲಿ ಮಕ್ಕಳು. ಏನಪ್ಪ ಮ್ಯಾಟ್ ಮೇಲೆ ಬರ್ಸಿದ್ರೆ ಸಂಧಿ ಹೋಗಿ ಮಲ್ಕೊಂಡಿದ್ದಾರೆ ಅಂತಾರೆ. ನಮ್ಮ ರೀಡಿಂಗ್ ಜರ್ನಿ ಇದಾಗಿತ್ತು, ಎಲ್ಲಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ವಾಟ್ ಯು ಡಿಂಟ್ ಲೈಕ್ ಅಂತ. ಸೊ ನನಗೂ ಗೊತ್ತಾಗುತ್ತೆ, ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂದರೆ ಕಾಂಟೆಂಟ್ನ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನನಗನ್ಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.